ಮೊದಲನೆಯ ಪೂರ್ವಕಾಲದ ಇತಿಹಾಸದ ಗ್ರಂಥದಿಂದ ವಾಚನ. ಅಧ್ಯಾಯ 24. ಯಾಜಕ ವರ್ಗಗಳಿಗೆ ವಿಧಿಸಲಾದ ಕರ್ತವ್ಯಗಳು. ಆರೋನನ ಸಂತಾನದವರನ್ನು ವರ್ಗಗಳಾಗಿ ವಿಂಗಡಿಸಲಾಗಿತ್ತು. ಆರೋನನಿಗೆ ನಾದಾಬ್, ಅಬಿಹು, ಎಲ್ಲಾಜಾರ್, ಈತಾಮಾರ್ ಎಂಬ 4 ಮಕ್ಕಳಿದ್ದರು. ನಾದಾಬ್, ಅಬಿಹು ಎಂಬವರು ಮಕ್ಕಳಿಲ್ಲದೆ ತಮ್ಮ ತಂದೆಗಿಂತ ಮೊದಲೇ ಸತ್ತು ಹೋದುದರಿಂದ ಎಲ್ಲಾಜಾರ್, ಈತಾಮಾರರು ಯಾಜಕರಾಗಿ ಉದ್ಯೋಗವನ್ನು ನಡೆಸುತ್ತಿದ್ದರು. ದಾವೀದನು ಎಲ್ಲಾಜಾರನ ಸಂತಾನದವರಾದ ಚಾದೋಕನು, ಈತಾಮಾರನ ಸಂತಾನದವನಾದ ಅಹಿಮಲೇಕನು ಯಾಜಕರನ್ನು ಸರದಿಯ ಮೇಲೆ ಸೇವೆ ಸಲ್ಲಿಸತಕ್ಕ ವರ್ಗಗಳನ್ನಾಗಿ ವಿಭಾಗಿಸಿದನು. ಎಲ್ಲಾಜಾರನ ಸಂತಾನದಲ್ಲಿ ಕುಟುಂಬ ಮುಖ್ಯಸ್ಥರು ಈತಾಮಾರರಿಗಿಂತ ಹೆಚ್ಚೆಂದು ಕಂಡುಬಂದುದರಿಂದ ಎಲ್ಲಾಜಾರ್ಯರ ಕುಟುಂಬಗಳನ್ನು ಮುಖ್ಯಸ್ಥರ ಲೆಕ್ಕದ ಪ್ರಕಾರ 16 ವರ್ಗಗಳನ್ನಾಗಿಯೂ ಈತಾಮಾರ್ಯರ ಕುಟುಂಬಗಳನ್ನು 8 ವರ್ಗಗಳನ್ನಾಗಿಯೂ ಮಾಡಿ ಈ ವರ್ಗಗಳ ವಿಷಯವಾಗಿ ಚೀಟು ಹಾಕಿ ಕೆಲಸವನ್ನು ವಹಿಸುತ್ತಿದ್ದರು. ಎಲ್ಲಾಜಾರನ ಸಂತಾನದವರಲ್ಲಿ ಹೇಗೋ ಹಾಗೆಯೇ ಈತಾಮಾರನ ಸಂತಾನದವರಲ್ಲಿಯೂ ಪವಿತ್ರಾಲಯದ ಅಧಿಪತಿಗಳು, ದೈವಿಕ ಕಾರ್ಯಗಳ ಅಧ್ಯಕ್ಷರು ಇದ್ದುದರಿಂದ ಉಭಯ ಸಂತಾನಗಳವರು ಸಮಾನ ಸ್ಥಾನದವರಾಗಿದ್ದರು. ನೆತನೇಲನ ಮಗ ಶೆಮಾಯನೆಂಬ ಲೇವಿಯ ಲೇಖಕನು ಅರಸನ ಮುಂದೆ, ಅಧಿಪತಿಗಳ ಮುಂದೆ ಹಾಗೂ ಯಾಜಕನಾದ ಚಾದೋಕ್, ಎಬ್ಯಾತಾರನ ಮಗ ಅಹಿಮಲೇಕ್ ಯಾಜಕರ ಹಾಗೂ ಲೇವಿಯರ ಕುಟುಂಬಗಳ ಮುಖ್ಯಸ್ಥರ ಮುಂದೆ ಈ ವರ್ಗಗಳ ಪಟ್ಟಿಯನ್ನು ಬರೆಸುತ್ತಿದ್ದನು. ಎಲ್ಲಾಜಾರ್ಯರ ಒಂದು ವರ್ಗದವರ ಸರದಿ ಆದ ನಂತರ ಈತಾಮಾರ್ಯರ ಒಂದು ಮಾರ್ಗದವರು ಸೇವೆ ಸಲ್ಲಿಸಬೇಕೆಂದು ನೇಮಿಸಿ ಎಲ್ಲ ವರ್ಗಗಳ ಸರದಿಯನ್ನು ಚೀಟಿನಿಂದಲೇ ಗೊತ್ತು ಮಾಡುತ್ತಿದ್ದರು. ಮೊದಲನೆಯ ಚೀಟು ಯೆಹೋಯಾರೀಬನಿಗೆ ಬಿದ್ದಿತು, 2ನೆಯದು ಯೆದಾಯನಿಗೆ, 3ನೆಯದು ಹಾರಿಮನಿಗೆ, 4ನೆಯದು ಸೆಯೋರಿಮನಿಗೆ, 5ನೆಯದು ಮಲ್ಕಿಯನಿಗೆ, 6ನೆಯದು ಮಿಯಾಮಿಯನಿಗೆ, 7ನೆಯದು ಹಕ್ಕೋಚನಿಗೆ, 8ನೆಯದು ಅಬಿಯನಿಗೆ, 9ನೆಯದು ಯೆಹೂಷನಿಗೆ, 10ನೆಯದು ಶೆಕನ್ಯನಿಗೆ, 11ನೆಯದು ಎಲ್ಯಶೀಬನಿಗೆ, 12ನೆಯದು ಯಾಕೀಮನಿಗೆ, 13ನೆಯದು ಹುಪ್ಪನಿಗೆ, 14ನೆಯದು ಎಫೆಬಾಬನಿಗೆ, 15ನೆಯದು ಬಿಲ್ಗನಿಗೆ, 16ನೆಯದು ಇಮ್ಮೇರನಿಗೆ, 17ನೆಯದು ಹೇಜೀರನಿಗೆ, 18ನೆಯದು ಹಪ್ಪಿಚೇಚನಿಗೆ, 19ನೆಯದು ಪೆತಲಿಹನಿಗೆ, 20ನೆಯದು ಎಜೇಲ್ಕನಿಗೆ, 21ನೆಯದು ಯಾಕೀನನಿಗೆ, 22ನೆಯದು ಗಾಮೂಲನಿಗೆ, 23ನೆಯದು ದಾಲಾಯನಿಗೆ, 24ನೆಯದು ಮಾಜ್ಯನಿಗೆ. ಆರೋನರು ಈ ವರ್ಗಕ್ರಮದಲ್ಲಿ ಸರ್ವೇಶ್ವರನ ಆಲಯಕ್ಕೆ ಬಂದು ಲೇವಿಯರ ಮೂಲ ಪುರುಷನಾದ ಆರೋನನ ಮುಖಾಂತರ ಇಸ್ರೇಲ್ ದೇವರಾದ ಸರ್ವೇಶ್ವರ ನೇಮಿಸಿದ ಸೇವೆಯನ್ನು ನಡೆಸಬೇಕಾಗಿತ್ತು. ಉಳಿದ ಪಟ್ಟಿ ಲೇವಿಯರ ಪಟ್ಟಿ. ಆಮ್ರಾಮನ ಸಂತಾನದವನಾದ ಶೂಬಾಯೇಲನ ಕುಟುಂಬದವರಲ್ಲಿ ಯೆದೇಯಾಲನು, ರೆಹಬ್ಯನ ಸಂತಾನದವರಲ್ಲಿ ಇಷ್ಷೀಯನು ಹಾಗೂ ಇಚ್ಚಾರನ ಸಂತಾನದವನಾದ ಶೆಲೋಮೋತನ ಕುಟುಂಬದವರಲ್ಲಿ ಯಹತನು ಮುಖ್ಯಸ್ಥರು. ಹೆಬ್ರೋನನ ಸಂತಾನದವರಲ್ಲಿ ಏರಿಯನು ಮುಖ್ಯಸ್ಥನು, ಅಮರ್ಯನು 2ನೆಯವನು, ಯಹಜೀಯೇಲನು 3ನೆಯವನು, ಯೆಕಮ್ಮಾಮನು 4ನೆಯವನು. ಉಜ್ಜೀಯೇಲನ ಮಗ ಮೀಕನ ಸಂತಾನದವರಲ್ಲಿ ಶಾಮೀರನು ಹಾಗೂ ಮೀಕನ ತಮ್ಮನಾದ ಇಷ್ಷೀಯನ ಸಂತಾನದವರಲ್ಲಿ ಜೆಕರ್ಯನು ಮುಖ್ಯಸ್ಥರು. ಮೆರಾರಿಯ ಮಕ್ಕಳು ಮಹ್ಲಿ ಮತ್ತು ಮೂಷಿ ಎಂಬುವರು ಹಾಗೂ ಅವನ ಮತ್ತೊಬ್ಬ ಮಗ ಯಾಜ್ಯನ ವಂಶದವರು. ಮೆರಾರಿಯ ಸಂತಾನದವರಲ್ಲಿ ಯಾಜ್ಯನಿಂದ ಹುಟ್ಟಿದವರು ಬೇನು, ಶೋಹಲ್, ಜಕ್ಕೂರ್, ಇಬ್ರಿ ಇವರು. ಮಹ್ಲಿಯಿಂದ ಹುಟ್ಟಿದವರು ಮಕ್ಕಳಿಲ್ಲದೆ ಸತ್ತ ಎಲ್ಲಾಜಾರನು ಹಾಗೂ ಕೀಷನು. ಕೀಷನಿಂದ ಯೆರಹ್ಮೇಲನು ಹುಟ್ಟಿದನು. ಮೂಷಿಯ ಮಕ್ಕಳು ಮಹ್ಲಿ, ಏದೆರ್, ಯೆರೀಮೋತ್ ಎಂಬುವರು. ಇವರೆಲ್ಲ ಲೇವಿ ಸಂತಾನದವರು. ಇವರ ಕುಟುಂಬಗಳಲ್ಲಿ ಎಲ್ಲ ಹಿರಿಯರು ಕಿರಿಯರು ತಮ್ಮ ಕುಲ ಬಂಧುಗಳಾದ ಆಮೋನ್ಯರಂತೆ ಅರಸನಾದ ದಾವೀದ್, ಚಾದೋಕ್, ಅಹಿಮಲೇಕ್ ಇವರ ಮುಂದೆ ಹಾಗೂ ಯಾಜಕರ ಹಾಗೂ ಲೇವಿಯರ ಕುಟುಂಬ ಮುಖ್ಯಸ್ಥರ ಮುಂದೆ ಚೀಟಿನಿಂದ ತಮ್ಮಲ್ಲಿ ಸರದಿಗಳನ್ನು ನೇಮಿಸಿಕೊಂಡರು.